ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ. ಯಾವ ರೇಂಜ್‌ಗೆ ಅಂದ್ರೆ ಏನೋ ಫಿಲಂ ಪೋಸ್ಟರ್ ಬಂದ್ರು ಈ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವೋ ಇಲ್ವೋ ನಾವೆಲ್ಲ, ಆ ರೇಂಜಿಗೆ ಖುಷಿನ ತಂದ್ಕೊಟ್ಟಂತ ಫೋಟೋ. ಅದು ಬೇರೆ ಯಾರ್ದಲ್ಲ, ನಮ್ಮ ಡಿ ಬಾಸ್. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಒಂದಷ್ಟು ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಓಡಾಡ್ತಾ ಇತ್ತು. ಫೋಟೋ ಅಂತ ನಮ್ಗೆಲ್ಲ ಗೊತ್ತಿದ್ರು ಒಂದಷ್ಟು ಜನ ನಂಬಿದ್ರು ಇದು ದರ್ಶನ್ ಅವ್ರೇನೋ ಇರ್ಬೋದೇನೋ ಅಂತ. ಆ ರೇಂಜ್‌ಗೆ ಯಾವ ಇದ್ದ ದರ್ಶನ್ ಯಾವ ತರ ಆಗ್ಬಿಟ್ರು, ಹೆಂಗಿದ್ ದರ್ಶನ್ ಹೆಂಗಾಗ್ಬಿಟ್ರು ಅಂತ ತುಂಬಾ ಜನ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆಲ್ಲ ಉತ್ತರ ಕೊಡೋ ತರ ಇದೊಂದು ಫೋಟೋ ಇದೆ. ಇನ್ನು ಈ ಫೋಟೋ ನೋಡ್ಬೇಕಾದ್ರೆ ನಮ್ಗೆ ಅನ್ಸಿದ್ದೇನು ಅಂದ್ರೆ, ನಾವ್ ಆಚೆಗಡೆ ಸಾವಿರ ಮಾತಾಡ್ಬೋದು, ದರ್ಶನ್ ಅವ್ರದ್ದು ಆ ಮಾಡಿದ ತಪ್ಪು ಇದು ಮಾಡಿದ ತಪ್ಪು ಅಂತ. ಎಲ್ಲಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಇನ್ನು ಕೇಸ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಯಾರು ಅಷ್ಟು ಬೇಗ ಮಾತಾಡಕ್ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಬೇಗ ಆನ್ಸರ್ ಸಿಗುತ್ತೆ. ಇನ್ನು ಈ ಕೇಸು ಸದ್ಯಕ್ಕೆ ವಿಚಾರಣೆಯಲ್ಲಿ ತಾನೇ ಇದೆ. ಇನ್ನು ಏನ್ ಕನ್ಫರ್ಮ್ ಆಗಿಲ್ವಲ್ಲ. ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ಆನ್ಸರ್ ಸಿಗುತ್ತೆ. ಇನ್ನು ನಮ್ಮ ಬಾಸ್ ಬಗ್ಗೆ ಹೇಳೋದಾದ್ರೆ, ರೀಸೆಂಟ್ ಆಗಿ ಅವ್ರದ್ದು ಕಲಾಸಿಪಳ್ಯ ರಿಲೀಸ್ ಆಯ್ತು. ನಾವೆಲ್ಲ ಫ್ಯಾನ್ಸ್ ಯಾವ ರೇಂಜ್ ಸೆಲೆಬ್ರೇಟ್ ಮಾಡಿದ್ರಿ ಅಂದ್ರೆ, ಥಿಯೇಟರ್ ಬಂದಿರೋ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಬಾಸ್ ಎಂಟ್ರಿಗೆ ನಿಜವಾಗ್ಲೂ ಚೇರ್ ಅಲ್ಲಿ ಕುತ್ಕೊಂಡು ನೋಡಕ್ಕಂತ ಆಗುತ್ತೆ. ಪ್ರತಿಯೊಬ್ಬ ಫ್ಯಾನು ಸ್ಕ್ರೀನ್ ಹತ್ರನೇ ಇರ್ತಾರೆ. ಆ ರೇಂಜ್ ಸೆಲೆಬ್ರೇಟ್ ಮಾಡಿದಂತ ಫಿಲಂ. ಕೆಲವೊಂದು ದೊಡ್ಡ ದೊಡ್ಡ ಹೀರೋಗಳಿಗೆ ಈ ರೇಂಜ್ಗೆ ಫಸ್ಟ್ ಶೋಗೆ ಸೆಲೆಬ್ರೇಷನ್ ಸಿಗಲ್ಲ. ಅಂತದ್ ನಮ್ಮ ಬಾಸ್ 22 ವರ್ಷ ಆದ್ಮೇಲೆ ರಿಲೀಸ್ ಆಗಿರೋ ಫಿಲಂಗೆ ಈ ರೇಂಜ್ ಸೆಲೆಬ್ರೇಷನ್ ಸಿಗ್ತಿದೆ ಅಂದ್ರೆ, ನೀವೇ ಯೋಚನೆ ಮಾಡಿ ಅವ್ರ ಕಲ್ಟ್ ಬೇಸ್ ಯಾವ ತರ ಇದೆ ಅಂತ. ಇನ್ನು ಇವಾಗಿರೋ ಜನರೇಷನ್ ಇದಕ್ ಮಾತಾಡೋದಾದ್ರೆ, ಕೆಲವರು ಮಾತಾಡ್ಬೋದು ದರ್ಶನ್ ಇದು, ನಿಮ್ ಬಾಸ್ ಹಂಗೆ ನಿಮ್ ಬಾಸ್ ಹಿಂಗೆ ಅಂತ. ಮುಂಚೆಯಿಂದ ನೋಡ್ಕೊಂಡ್ ಬಂದಿದಿರಲ್ಲ, ನಮಗ್ ಗೊತ್ತು ನಮ್ ಬಾಸ್ ಏನು ಅಂತ. ಅವ್ರ ಬಗ್ಗೆ ಮಾತಾಡಕ್ ಮುಂಚೆ ಪ್ರತಿಯೊಬ್ರು ಯೋಚನೆ ಮಾಡಿ, ಹಿಂದೆ ಅವ್ರು ಏನೇನ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರಿಂದ ಎಷ್ಟು ಅನಾಥಾಶ್ರಮ ಇರುತ್ತೆ, ಅವ್ರ ಬರ್ಡೇ ದಿನ ಅನಾಥಾಶ್ರಮಕ್ಕೆ ಏನೇನ್ ಹೋಗುತ್ತೆ, ಪ್ರತಿಯೊಂದನ್ನು ತಿಳ್ಕೊಂಡು ಆಮೇಲೆ ಯೋಚನೆ ಮಾಡಿ. ಅದೇನೋ ಹೇಳ್ತಾರಲ್ಲ, ಪಾಸಿಟಿವ್ ಗಿಂತ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ. ಆ ಮನುಷ್ಯನಲ್ಲಿರೋ ನೆಗೆಟಿವ್ ಮಾತ್ರ ನೋಡಕ್ ಹೋಗ್ಬೇಡಿ. ಪಾಸಿಟಿವ್ ಲಕ್ಷಾಂತರ ಇದೆ. ಯಾವ್ದೋ ನೆಗೆಟಿವ್ ಒಂದೋ ಎರಡೋ ನೆಗೆಟಿವ್ ನೋಡ್ಬಿಟ್ಟು ಮಾತಾಡೋರು ಲಕ್ಷಾಂತರ ಪಾಸಿಟಿವ್ ಇರೋದನ್ನು ನೋಡ್ಬಿಟ್ಟು ಮಾತಾಡ್ಬೇಕಾಗತ್ತೆ. ಇನ್ನು ನಮ್ ಬಾಸ್ ಫ್ಯಾನ್ಸ್ ಕ್ರೇಜ್ ಬಗ್ಗೆ ಮಾತಾಡೋದಾದ್ರೆ, ನಮ್ ಯೋಗರಾಜ್ ಭಟ್ ಒಂದ್ ಮಾತು ಹೇಳ್ತಾರೆ. ಒಂದು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ನೈಟ್ ಹೋಗಿ ಪೋಸ್ಟರ್ ಹಾಕಿದ್ರು ಬೆಳಗ್ಗೆ ಥಿಯೇಟರ್ ಮುಂದೆ ಜನ ಬಂದಿರ್ತಾರೆ. ಆ ರೇಂಜ್ಗೆ ಕಲ್ಟ್ ಬೇಸ್ ಬೇರೆ ಯಾರು ನೋಡಕ್ ಸಾಧ್ಯನೇ ಇಲ್ಲ ಅಂತ. ಇನ್ನು ನಮ್ ಬಾಸ್ ಬಗ್ಗೆ ಒಂದಷ್ಟು ನೆಗೆಟಿವ್ ಮಾತಾಡೋ ನ್ಯೂಸ್ ಚಾನಲ್ ಅವರೇ ಹೇಳ್ತಾರೆ, ಈ ಅಪ್ಪನ್ಗಿರಂತ ಕಲ್ಟ್ ಫ್ಯಾನ್ ಬೇಸ್ ನ ನಾನು ಇದುವರೆಗೂ ಯಾರು ನೋಡೇ ಇಲ್ಲ, ಮುಂದೆ ನೋಡಕ್ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನ್ಯೂಸ್ ಚಾನಲ್ ಅವರೇ ಹೇಳ್ತಾರೆ. ಇದೆಲ್ಲ ಗೊತ್ತಿರೋ ನಿಮಗೆ ನೆಗೆಟಿವ್ ಮಾತಾಡೋಕ್ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಪ್ರತಿಯೊಬ್ಬರಲ್ಲೂ ನೆಗೆಟಿವ್ ಇರುತ್ತೆ. ನಿಮ್ ಮನೆದಲ್ಲಿ ನೋಡಿದ್ರು ನೆಗೆಟಿವ್ ಇರುತ್ತೆ, ನಮ್ಮ ಮನೆದಲ್ಲಿ ನೋಡಿದ್ರು ನೆಗೆಟಿವ್ ಇರುತ್ತೆ. ನಮ್ ಬಾಸ್ ಸೆಲೆಬ್ರಿಟಿ ಆಗಿರೋದ್ರಿಂದ ಸ್ವಲ್ಪ ವೈರಲ್ ಆಯ್ತು. ಏನ್ ಮಾಡಕ್ಕಾಗಲ್ಲ. ಈ ಕೇಸ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಪ್ರತಿಯೊಂದು ವಿಷಯನೂ ಕೋರ್ಟೇ ಇತ್ಯರ್ಥ ಮಾಡುತ್ತೆ. ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಇನ್ನು ಸದ್ಯಕ್ಕೆ ವಿಚಾರಣೆ ತಾನೇ ನಡೀತಿರೋದು. ಇನ್ನೂ ಏನ್ ಕೇಸ್ ಏನ್ ಫೈನಲ್ ಆಗಿಲ್ವಲ್ಲ. ಇನ್ನು ನಾವು ಈ ಫೋಟೋ ವೈರಲ್ ಬಗ್ಗೆ ಮಾತಾಡ್ತಿದ್ವಿ. ರೀಸೆಂಟ್ ಆಗಿ 2 ದಿನದ ಕೆಳಗಡೆ ಇನ್ನೊಂದಿರೋ ಫೋಟೋನು ತುಂಬಾ ವೈರಲ್ ಆಗಿರುತ್ತೆ. ಯಾವ ರೇಂಜ್‌ಗೆ ಅಂದ್ರೆ, ಆ ಹೀರೋ ಕೈಯಲ್ಲಿ ಇದ್ದಿದ್ ಫೋನಲ್ಲಿ ಇದ್ದಿದ್ ವಾಲ್ ಪೇಪರ್‌ನ ಪ್ರತಿಯೊಬ್ಬ ಫ್ಯಾನು ತುಂಬಾ ಹುಡುಕಿ ಹುಡುಕಿ ವಾಲ್ ಪೇಪರ್ ಹಾಕೊಂಡಿರ್ತಾರೆ. ಆ ಸ್ಟಾರ್ ಯಾರು ಅಂದ್ರೆ ಅದೇ ಪ್ರಭಾಸ್. ಪ್ರಭಾಸ್‌ಗೂ ದರ್ಶನ್‌ಗೂ ಏನ್ ಅಂತ ಮೇಜರ್ ಡಿಫರೆನ್ಸ್ ಏನು ಅನ್ಸಲ್ಲ. ಎಲ್ಲರೂ ನೆಗೆಟಿವ್ ಒಂದ್ ಏನೇ ಟ್ರೋಲ್ ಮಾಡ್ಬೋದು. ನೀವು ಪ್ರಭಾಸ್ ಲುಕ್ಸ್ ಬಗ್ಗೆ ಟ್ರೋಲ್ ಮಾಡ್ಬೋದು. ಬರ್ತಿರೋ ಫಿಲ್ಮ್ಸ್ ಫ್ಲಾಪ್ ಆಗ್ತಿದೆ ಅದು ಇದು ಅಂತ ನೀವ್ ಏನೇ ಮಾತಾಡಿದ್ರುನು, ಕಲ್ಟ್ ಫ್ಯಾನ್ ಬೇಸ್ ಏನು ಅಂತ ದರ್ಶನ್ ಫ್ಯಾನ್ ಬೇಸು ತೋರಿಸ್ತಾರೆ, ಪ್ರಭಾಸ್ ಫ್ಯಾನ್ ಬೇಸು ತೋರಿಸ್ತಾರೆ. ಯಾಕಂದ್ರೆ ಇವ್ರು ಇಬ್ರದ್ದು ಫಿಲಂ ಪೋಸ್ಟರ್ ಬೇಕಾಗಿಲ್ಲ ವೈರಲ್ ಆಗಕ್ಕೆ. ಅವ್ರು ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು ಅನ್ಸೀನ್ ಪಿಕ್ ಅವ್ರು ಬರ್ತಾ ಇರೋದು ಹಿಂಗ್ ಹೋಗಿ ಹಿಂಗ್ ಬಂದ್ರೂ ಅದಷ್ಟು ವೈರಲ್ ಆಗಿರುತ್ತೆ. ಪ್ರಭಾಸ್ ಕೈಯಲ್ಲಿ ಇದ್ದಿದ್ ಮೊಬೈಲ್ ಅಲ್ಲಿರೋ ವಾಲ್ ಪೇಪರ್ ಅಷ್ಟು ವೈರಲ್ ಆಗಿದೆ ಅಂದ್ರೆ, ಇನ್ ಪ್ರಭಾಸ್ ಫಿಲಂ ಬಂದ್ರೆ ಫ್ಯಾನ್ಸ್ ಸುಮ್ನೆ ಇರ್ತಾರ? ಪ್ರತಿಯೊಂದು ಸ್ಟಾರ್ ಬಗ್ಗೆ ಮಾತಾಡಕ್ ಮುಂಚೆನು ಯೋಚನೆ ಮಾಡಿ. ಯಾಕೆಂದ್ರೆ ಪ್ರತಿಯೊಬ್ಬ ಸ್ಟಾರ್ಗುನು ಅವಂದೇ ಆದಂತ ಕಲ್ಟ್ ಫ್ಯಾನ್ ಬೇಸ್ ಇರುತ್ತೆ. ನೀವು ಇವಾಗ ಮಾತಾಡಕ್ ಮುಂಚೆ ಯೋಚನೆ ಮಾಡಿ, ಅವ್ರ ಫ್ಯಾನ್ಸ್ ಏನಾದ್ರು ಹರ್ಟ್ ಆಗ್ಬೋದಾ, ಅವ್ರ ಫ್ಯಾನ್ಸ್ ಸಿಚುವೇಶನ್ ಪ್ರೆಸೆಂಟ್ ಸಿಚುವೇಶನ್ ಯಾವ ತರ ಇದೆ, ಅವ್ರ ಬಗ್ಗೆ ಮಾತಾಡಕ್ ಮುಂಚೆ ಒಂಚೂರು ಯೋಚನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ನಮ್ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.